ನೆಕ್ಸ್ಟ್, ಈಗಲೂ ಅದನ್ನೇ ಕೇಳ್ಕೊಂಬಂದೆ ದೇವರಲ್ಲಿ, ಎಂಥ ಹೆಂಡತಿ ಕೊಟ್ಟಿದ್ಯಾ ದೇವ್ರೆ. ವಾಟ್ಸ್ ಯೋರ್ ಬ್ಯಾಂಕ್ ಬ್ಯಾಲೆನ್ಸ್? ಯಾರು ನಂದ? ತಗೊಳ್ಳಿ ಕಾಫಿ. ಮಿಕ್ಕಿದ ಆರ್ಡರ್ ಯಾವಾಗ ಸಿಗುತ್ತೆ? 2 minutes. ನಾನು ನೀನು ಗೋವಾಗೆ ಟ್ರಿಪ್ ಹೋಗಿದ್ವಿ, ಬಟ್ ಎಲ್ಲೂ ಇದು ಮಾಡಿರಲಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಇವತ್ತೇ ಹೇಳ್ತಾ ಇರೋದು ಗೈಸ್. ಇಲ್ಲಪ್ಪ, ನನಗೆ ಫಸ್ಟ್ ಹೆಂಡ್ತಿನೇ ಮುಖ್ಯ. ಎಷ್ಟು ಮಂತ್ ನಿಮಗೆ ಇವಾಗ ಅಕ್ಕ ಅಂತ ಕೇಳಿದ್ದೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಏನು ಈ ವಿಡಿಯೋ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಸ್ವಲ್ಪ ದಿನದ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಪಲ್ Q&A ಮಾಡ್ತೀವಿ, ಕ್ವೆಶನ್ಸ್ ಕೇಳಿ ನಮ್ಮಿಬ್ರಿಗೆ ಮಾತ್ರ ಅಂತ ಹೇಳಿದೆ. ಸೊ ಹಾಗಾಗಿ ಸಾಕಷ್ಟು ಜನ ತುಂಬ ಕ್ವೆಶನ್ಸ್ಗಳನ್ನ ಕಳಿಸಿದ್ದೀರಾ. ಅದೆಲ್ಲ ನನ್ನ ಫೋನಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಜಸ್ಟ್ ಕಪಲ್ Q&A ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ನಿಶಾ ಅವರು, ರವೀಂದ್ರ ಅವರು ಇರೋದಿಲ್ಲ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಒಂದು ನಮ್ಮ ಹೋಲ್ ಫ್ಯಾಮಿಲಿನೇ ಒಂದು Q&A ಮಾಡೋಣ ಅಂತ ಪ್ಲ್ಯಾನ್. ಕೊಡಿ, ತಗೊಳ್ಳಿ ಕಾಫಿ. ಮಿಕ್ಕಿದ ಆರ್ಡರ್ ಯಾವಾಗ ಸಿಗುತ್ತೆ? 2 minutes. ಬ್ರೋ, ನೀವು ಹಿಂಗೆ ನೋಡಿದ್ರೆ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಇಲ್ಲೊಂದು ಕೆಫೆಗೆ ಬಂದಿದ್ವಿ, ಇಲ್ಲೇ ಶೂಟ್ ಮಾಡ್ತಾಯಿದ್ವಿ. ನೆಕ್ಸ್ಟು ನಮ್ಮ ಫ್ಯಾಮಿಲಿ Q&A ಬೇಕು ಅಂತಂದರೆ ಕಮೆಂಟ್ ಮಾಡಿ, ಎಲ್ಲರೂ ತುಂಬ್ಕೊಂಡು ಬಂದು ಒಂದು Q&A ಮಾಡ್ತೀವಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ ಈ ವ್ಲಾಗ್ನ. ಫಸ್ಟ್ ಕ್ವೆಶನ್ನು. ಇದು ನಾನು ಅಂದ್ಕೊಂಡಿದ್ದೆ ನೀನು ಮಾಡಿರೋ ಕ್ವಶನು ಅಂತ. ಇಲ್ಲ, ಆಡಿಯನ್ಸೇ ಕೇಳಿರೋದು Q&A ನಮ್ಮಿಬ್ರಿಗೆ ಅಂತ. ಇದು ಫಾರ್ ದ ಫಸ್ಟ್ ಟೈಮ್ ಕಪಲ್ Q&A ಮಾಡ್ತಾರೆ, ನಾವು ಇದುವರೆಗೂ ಮಾಡೇ ಇಲ್ಲ. ಸೊ ನಿಮ್ಮ ವ್ಲಾಗ್ ನೋಡೋಕೆ ತುಂಬ ಖುಷಿ ಆಗ್ತಿದೆ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ದ ಫಸ್ಟ್ ಒನ್ ಪಾಸಿಟಿವಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು, ಈ ಕ್ವೆಶನ್ ಅಂತೂ ನನಗೆ ಇಡೀ ಇದರಲ್ಲಿ ಒಂದು 90% ಇದೇ ಕ್ವೆಶನು. ಏನಂತಂದರೆ, ನಿಶಾ ಅವ್ರದ್ದು ಮದುವೆ ಯಾವಾಗ, ಏಜ್ ಆಗ್ತಾ ಬಂತಲ್ವ ಅವ್ರಿಗೂ ಅಂತ ಕೇಳಿದ್ದೀರಾ. ನಿಶಾರ್ ಅಲ್ಲಿಂದ ಗುರಾಯಿಸ್ತವ್ರೆ. ಆಮೇಲೆ ಇನ್ನು ಜೊತೆಗೆ ಏನಂತ ಹೇಳಿದ್ರಿ ಅಂದರೆ, ಎಲ್ಲರೂ ಮದುವೆ ಆಗ್ತವ್ರೆ, ನಿಶಾರ್ ಮಾತ್ರ ಯಾಕೆ ಮದುವೆ ಆಗ್ತಾಯಿಲ್ಲ, ನಿಶಾರ್ದು ಮದುವೆ ಮಾಡಿಬಿಡ್ಬಿಡಿ, ಎಲ್ಲ ಇನ್ಫ್ಲುಯೆನ್ಸರ್ಸು ಮದುವೆ ಆಗ್ತವ್ರೆ ಅಂತಲೇ ಹೇಳ್ತಿದ್ರಿ. ಸೊ ಈ ಕ್ವೆಶನಿಗೆ ಅವ್ರ ಅಣ್ಣನೇ ಉತ್ತರ ಕೊಡಲಿ, ಯಾವಾಗ ಮದುವೆ ಏನು ಅಂತ ಹೇಳ್ಬಿಡಿ. 4-5 ವರ್ಷ. ಮತ್ತೆ ಈ ಕ್ವೆಶನ್ನ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ಅವಳಿಗೆ ನಾವು ಇನ್ನೊಂದು 4-5 ವರ್ಷ ಅಲ್ಲಿವರೆಗೂ ನಾವು ಮದುವೆ ಮಾಡಲ್ಲ. ಓಕೆನಾ? ಸೊ ಅದಾದಮೇಲೆ, ಹಾಯ್ ಮಧು, ಆಫ್ಟರ್ ಡೆಲಿವರಿ ಅಮ್ಮ ಮನೆಗೆ ಹೋದಾಗ ನಿಮ್ಮ ಹಸ್ಬೆಂಡ್ ಆ್ಯಂಡ್ ನಿಶಾನ ಮಿಸ್ ಮಾಡ್ಕೋತೀರಾ? ಯಾಕೆ ಮಿಸ್ ಮಾಡ್ಕೊಳ್ಳಿ, ಅವ್ರು ನಮ್ಮ ಜೊತೆನೇ ಇರ್ತಾರೆ ಅಲ್ವಾ? ಇಟ್ಕೊಳ್ಳೋದು ಮನೇಲೆ. ಏನ್ರಿ ನಿಶಾ ರವೀಂದ್ರ? ಸೊ ಅವಾಗವಾಗ ಬರ್ತಾ ಇರ್ತಾರೆ ಮೈಸೂರಿಗೆ. ಮೆಜಾರಿಟಿ ಟೈಮು ನನ್ನ ಜೊತೆ, ಪಾಪು ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಒಂದೇ ನನಗೆ ಇರೋದು ಡೆಲಿವರಿ ಆದಮೇಲೆ. ಸೊ ಅಷ್ಟೇ. ಅದಾದಮೇಲೆ, ಸಿಸ್ಟರ್, ಫಸ್ಟ್ ನಿಮ್ಮನ್ನು ನಾವು ಮೀಟ್ ಮಾಡಬೇಕು, ಪ್ಲೀಸ್ ಮೀಟ್ ಅಪ್ ಮಾಡಿ. ಸೀಮಂತದ್ದು ಯಾವುದೋ ಮಾಡ್ತಾ ಇದ್ದಾರಲ್ವ? ಸೊ ಅದೇ ನಾವೊಂದು ಸಬ್ಸ್ಕ್ರೈಬರ್ಸ್ ಜೊತೆ ಒಂದು ವಿಡಿಯೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದು ಎಕ್ಸಿಕ್ಯೂಟ್ ಆಗಿದ ತಕ್ಷಣ ನಿಮಗೆಲ್ಲ ಅನೌನ್ಸ್ ಮಾಡ್ತೀವಿ, ಅವಾಗೆಲ್ಲರೂ ಮೀಟ್ ಆಗುವ. ಸೊ ಇವಾಗ ಮೀಟಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಎಲ್ಲರೂ ಕರೆಸಿ. ಸೊ ಅದು ಬೇಕಾದ್ರೆ ಒಟ್ಟಿಗೆ ಪಾಪು ಜೊತೆ ಮಾಡೋಣ ಬಿಡಿ, ಇವಾಗ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಮಗೂ ಆಸೆ ಇದೆ. ಇದುವರೆಗೂ ಯಾವುದೋ ಒಂದು ಮೀಟಪ್ಪು ಮಾಡಿಲ್ಲ, ಮಾಡಬೇಕು. ಮಾಡೋದು ಇಲ್ಲ. ಸೊ ನೆಕ್ಸ್ಟು, ನೀವು ಯಾವಾಗಲೂ ಜಗಳನೇ ಮಾಡಲ್ವಾ ಅಂತ ನಮ್ಮಿಬ್ರನ್ನ ಕೇಳ್ತಾ ಇದ್ದೀರಾ. ಈಗಲೂ ಮಾಡ್ಕೊಂಡು ಬಂದ್ವಿ, ಮಾಡ್ಕೊತಾನೆ ಇರ್ತೀವಿ, ಪ್ಯಾಚಪ್ ಆಗ್ತಾನೆ ಇರುತ್ತಲ್ಲೇ. ಸೊ ಆಡ್ತೀವಿ ನಾವು, ಜಗಳ ಆಡದೆ ಯಾರೂ ಇರೋದಿಲ್ಲ. ಸೊ ನಾವು ಹಂಗೆ ಜಗಳ ಆಡ್ತೀವಿ. ಹೇಳ್ರಿ, ನೀವು ಉತ್ತರ ಕೊಡ್ರಿ. ಅದು ಜನರಿಗೆ ಹೆಂಗೆ ಅಂದರೆ, ಸುಮಾರು ಜನ ನೋಡಿರ್ತಾರಲ್ಲ, ಮುದ್ದಾಗಿರ್ತಾರೆ, ಹಿಂಗೆ ಇರ್ತಾರೆ ಅಂದ್ಕೊಂಡಿರ್ತಾರೆ ಅಷ್ಟೇ, ಅದನ್ನೆಲ್ಲ ತೋರಿಸಲ್ಲ ಅಷ್ಟೇ. ಎಸ್. ನೆಕ್ಸ್ಟು, ನನ್ನ ರಿಸೆಪ್ಷನ್ ಡ್ರೆಸ್ದು ಫೋಟೋ ಹಾಕಿದೆ, ಅದಕ್ಕೆ ಯಾರೋ ಒಬ್ಬರು ಕೇಳಿದ್ದಾರೆ, ಕಾಸ್ಟ್ ಆಫ್ ಯುವರ್ ರಿಸೆಪ್ಷನ್ ಡ್ರೆಸ್. ಯಾವುದು? ನಂದು ರಿಸೆಪ್ಷನ್ ಪಿಂಕ್ ಕಲರ್ದು. ಅದು 1.5, ಬಟ್ ಡಿಸ್ಕೌಂಟ್ ಆಗಿ 1.20ಕ್ಕೆ ಸಿಕ್ಕಿತ್ತು. ಡ್ಯಾಸಲ್ಸಾ? ಇವಾಗ ಬೈತೀರಾ ಎಲ್ಲರೂ ನನಗೆ, ಅಷ್ಟು ತಗೋಬೇಕಿತ್ತ ನೀವು ಅಂತ. ನೆಕ್ಸ್ಟ್ ಅದು ನಿಶಾ ಹಾಕತ್ತಲ್ಲ. ನೆಕ್ಸ್ಟ್ ನಿಶಾ ಯಾವಾಗ ಹಾಕೋದಾಳೆ, ರಿಸೆಪ್ಷನ್ಗೆ ಹಾಕಿ ಒಂದು 4 ಅವರ್ ಇಟ್ಟಿರೋದಷ್ಟೇ, ಮತ್ತೆ ಅದನ್ನು ಡ್ರೈ ಕ್ಲೀನ್ ಮಾಡಿಸಿ ಎತ್ತಿಟ್ಟಿರೋದು ಆಕೆ ಇಲ್ಲ. ನೆಕ್ಸ್ಟು, ನಿಖಿಲ್ ಬ್ರೋ ಅವ್ರ ವಿಷಯದಲ್ಲಿ ರಾಯರ ಹತ್ರ ಏನೋ ಕೇಳಿದ್ರಿ ನೀವು ಅಂತ ಹೇಳಿದ್ರಿ ಅಲ್ವಾ, ಅದ್ರ ಬಗ್ಗೆ ವೀಡಿಯೋನೇ ಮಾಡ್ತಿಲ್ಲ. ತುಂಬ ಜನ ಕೇಳ್ತಿದ್ದೀರಾ. ಬರ್ತದೆ. ಐ ಪ್ರಾಮಿಸ್ July 5th ಸಂಡೇ
ನಾನು ಆ ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಜುಲೈ ಅವಳದು ಬರ್ತಡೇ ಅದಕ್ಕೆ. 6th ನನ್ನ ಬರ್ಡೇ, 5th ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ರಾಯರ ಬಗ್ಗೆ ವಿಡಿಯೋ ಮಾಡೋಕೆ. ಅದೇನೋ ತುಂಬ ಅನ್ಕೊತಾ ಇದ್ದೀನಿ, ಅದನ್ನು ನೀಟಾಗಿ ಮಾಡಬೇಕು, ಮತ್ತು ಅದಕ್ಕೆ ಕಾಲ ಕೂಡ ಬರಬೇಕೇನೋ ಗೊತ್ತಿಲ್ಲ. 2-3 ಸಲ ರೆಡಿಯಾಗಿ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ಬಟ್ ಈ ಸಲ ಈ ವೀಕಲ್ಲಿ ನಾನು ಮಾಡೇ ಮಾಡ್ತೀನಿ. ನೆಕ್ಸ್ಟು, ಎಷ್ಟು ಮಂತ್ ನಿಮಗೆ ಇವಾಗ ಅಕ್ಕ ಅಂತ ಕೇಳಿದ್ದೀರಾ? ನಂಗೆ ಇವಾಗ 8 ಬೀಳ್ತಾ ಇದೆ. ಏನು 7 ಅನ್ಕೊಂಡಿದ್ದೆ, 8 ಅಂತಲ್ಲ. ನೆಕ್ಸ್ಟು, ವಾಟ್ಸ್ ಯುವರ್ ಮೋಸ್ಟ್ ಪ್ರಿಷಿಯಸ್ ಮೆಮೊರಿ ಟುಗೆದರ್ ದಟ್ ವಾಸ್ ನೆವರ್ ಪೋಸ್ಟೆಡ್ ಆನ್ಲೈನ್? ಆನ್ಲೈನಲ್ಲಿ ನಾವು ಪೋಸ್ಟೇ ಮಾಡಿಲ್ಲ. ನಮ್ಮಿಬ್ರಿಗ ಒಂದು ಮೆಮೊರಿ ತುಂಬ ಇಷ್ಟ ಅಂದರೆ ಏನು? ಫೋಟೋನಾ? ಮೆಮೊರಿ, ಒಂದು ಕ್ಷಣ ಮೆಮೊರಿ. ಅದೇ ನಾವು ಫಸ್ಟ್ ಮೀಟ್ ಮಾಡಿದ್ದು. ಆಮೇಲೆ ಇದು ಗೋವಾಗೆ ಟ್ರಿಪ್ ಹೋಗಿದ್ವಲ್ಲ, ನಾನು ನೀನು ಗೋವಾಗೆ ಟ್ರಿಪ್ ಹೋಗಿದ್ವಿ, ಬಟ್ ಎಲ್ಲೂ ಇದು ಮಾಡಿರಲಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಇವತ್ತೇ ಹೇಳ್ತಾ ಇರೋದು ಗೈಸ್. ಸ್ಟಾರ್ಟಿಂಗಲ್ಲಿ ನಾವು ಮದುವೆಗೂ ಮುಂಚೆ ನಾವಿಬ್ಬರೇ, ಮದುವೆ ಅಲ್ಲ, ಸ್ಟಾರ್ಟಿಂಗ್ 2023 ಅಲ್ಲ, 23 ಅಲ್ಲ 22 ಅಲ್ಲೋ, ನಾವಿಬ್ರು ಗೋವಾಗೆ ಹೋಗಿದ್ವಿ. ಅವಾಗ ಅದು ನಿಮ್ಗೆ ಇಷ್ಟನಾ? ಪ್ರಿಷಿಯಸ್ಸಾ? ಅಂದ್ರೆ ಸೀಕ್ರೆಟ್ ಆಗಿ ಹೋಗಿದ್ದಲ್ಲ. ನನಗೆ ಇವ್ರ ಜೊತೆ ಮದುವೆ ಆಗೋಕ್ಕೂ ಮುಂಚೆ ಇದ್ದಿದ್ದ ಕ್ಷಣಗಳು ಅದೆಲ್ಲ ಇವಾಗ ಮಿಸ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದೆಲ್ಲನೂ ಚೆನ್ನಾಗಿತ್ತು. ಈಗಲೂ ಹಂಗೆ ಇರೋದ ನೋಡು. ನೆಕ್ಸ್ಟ್, ಒಂದು ಅಡ್ವೈಸ್ ಕೊಡ್ಬೇಕಂತ ನಿಖಿಲ್ ಅವರೇ ನೀವು? ಯಾರಿಗೆ? ಒಂದು ಅಡ್ವೈಸ್ ಏನು ಕೊಡ್ತೀರಾ ಈಗ ಇರೋ ಕಪಲ್ಸ್ಗೆ? ಒಂದು ಗುಡ್ ಅಡ್ವೈಸ್. ನಾನೇನು ಕೊಡಲಿ ಅಡ್ವೈಸು? ಹೇಳಿ, ಪರವಾಗಿಲ್ಲ, ಏನು ಅನ್ಸುತ್ತೆ ಅದೇ ಈಗೆಲ್ಲ ನೋಡ್ತಾ ಇದ್ದೀನಲ್ಲ, ಹುಡುಗಿರು ಸಾಯಿಸ್ತಾ ಇರೋದೆಲ್ಲ ನೋಡ್ಕೊಂಡ್ರೆ ಲವ್ ಮಾಡ್ರಪ್ಪ ಹುಡುಗಿರು ಹುಡುಗರು ಎಲ್ಲ. ಕಪಲ್ಸ್ಗೆ ಹೇಳ್ತಾರೆ, ಓವರ್ ಆಲ್ ಕಪಲ್ಸ್ ಲವ್ ಆಡ್ತದೆ ಅವರು. ರೈಟ್ ಪಾರ್ಟ್ನರ್ ಸಿಗೋ ತನಕ ನೋಡಿಕೊಂಡು ಕೇರ್ಫುಲ್ ಆಗಿ ಲವ್ ಮಾಡಿ. ಓಕೆ, ನಿಖಿಲ್ ಅವರು ನಿಮಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಕೇಳಿ? ಸಡನ್ನಾಗಿ ಕೇಳ್ಬಿಟ್ರೆ ನನಗೆ ಏನು ಗೊತ್ತಾಗೋದಿಲ್ವಲ್ಲ, ಇರುತ್ತೆ ಮೈಂಡಲ್ಲಿ, ಬಟ್ ಸಡನ್ನಾಗಿ ಕೇಳಿದ್ರೆ ಗೊತ್ತಾಗಲ್ಲ ಅಂತೀರಾ? ಇದು ನಮ್ದೆಲ್ಲ ಕಣ್ರಿ, ತಗೊಳ್ರಿ ನಿಶಾ ರವೀಂದ್ರ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಇರಿ, ನೀವು ಒಂದು ಸ್ವಲ್ಪ ನೋಡಿದ್ರಾ ಬೈದ್ರು ಅನ್ಸುತ್ತೆ. ನಿಶಾ ಅವ್ರನ್ನ ಕೇಳೋಣ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಮ್ಮಿಬ್ರಿಗೆ ಅಂತ. ನಿಶಾ ಅವರೇ, ಇದು ನಿಮ್ಮದು ಉಮರ್ಷ ಶಾಸ್ತ್ರದಲ್ಲಿ ಒಂದು ಸಾಂಗ್ ಹಾಕಿದ್ವಿ. ಯಾವುದಾದ್ರು? ಉಮುಷ ಶಾಸ್ತ್ರದಲ್ಲ, ಬಾಯ್ ರಿವೀಲ್ ಶೂಟಲ್ಲಿ ಅನ್ಸುತ್ತೆ. ಯಾವ್ದು ಹೇಳು? ವೈಟ್ ಡ್ರೆಸ್ಸು. ಅದೇ ಸಾಂಗು. ಗೊತ್ತಲ್ಲ ಗೈಸ್ ಬಾಯ್ಗೆ. ಯಾವುದೇ ಹಾಕಿದ್ವಿ? ಉಮುಷ ಶಾಸ್ತ್ರದಲ್ಲಿ ಯಾವುದು ಹಾಕೇ ಇರ್ಲಿವಲ್ಲ. ಅದೇ ರಿವೀಲ್ ಶೂಟ್ ಫೋಟೋಗೆ. ನಿನ್ನಲ್ಲೇ ನಾನು ಇದನ್ನೇ ಹೇಳೋದು ಅನ್ಕೊಂಡಿದ್ದೆ ಅಷ್ಟೊತ್ತಿಂದ. ನನ್ನಲ್ಲಿ ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಗೈಸ್ ಇಬ್ಬರಿಗೆ. ಹೇಳಿ, ನೀವು ಹೇಳಿ, ಬೇರೆ ಹೇಳಿ. ನಿನ್ನ ಬೈತಾರೆ. ಸಾಂಗ್ ಆಯ್ತು, ಲಾಸ್ಟಲ್ಲಿ ಅಷ್ಟೊತ್ತಿಗೆ ಯೋಚನೆ ಮಾಡಿ. ನೆಕ್ಸ್ಟ್, ತಿಂತಾ ಇರಿ ಹಂಗೆ. ನೀವಿಬ್ರು ಜಾಸ್ತಿ ಕಿತ್ತಾಡಿರೋದು ಯಾವಾಗ? ಎಷ್ಟು ದಿನ ಮಾತು ಬಿಟ್ಟಿದ್ದೀರಾ ಲವ್ ಮಾಡಿದಾಗಿಂದ ಟಿಲ್ ನಾವು? ಒನ್ ಡೇ ನೈಟ್ ಮಾತಾಡ್ಬಿಟ್ಟಿರ್ತೀವಿ. ಮಾತೆಲ್ಲ ಬಿಡಲ್ಲ, ಮಾತಾಡ್ಬಿಟ್ಟಿರ್ತೀವಿ. ಕೊಡ್ತಾಳೆ ಅವಾಗ ಮಾತಾಡಬೇಕಂದ್ರೆ ಜಗಳ ಆಗ್ಬಿಡುತ್ತೆ, ನಾನು ಮಾತಾಡ್ಸ್ಕೊ ಬರ್ಬೇಕು. ಇಲ್ಲ ಗೈಸ್, ಫಸ್ಟು ಆ ಥರ ಇತ್ತು. ಈಗ ನಾನು ಈಗ ಸ್ವಲ್ಪ ಮೆಚುರಿಟಿ ಮದುವೆ ಎಲ್ಲ ಆದಮೇಲೆ ಏನು ಇಬ್ರಿಗೂ ನನ್ನ ತಪ್ಪಿದ್ದಾಗ ನಾನು ಒಪ್ಕೊಂಡು ಮಾತಾಡಿಸ್ಬಿಟ್ಟಿರ್ತೀನಿ. ಅವ್ರದ್ದಿದ್ದಾಗ ಅವರು ಮೆಜಾರಿಟಿಲಿ ಅವರೇ ತಪ್ಪು ಮಾಡೋದು, ಹಂಗಾಗಿ ಅವರೇ ಮಾತಾಡಿಸ್ತಾರೆ. ಆ್ಯಂಡ್ ಜಾಸ್ತಿ ಕಿತ್ತಾಡಿರೋದು ಯಾವ ವಿಷಯಕ್ಕೆ ಅಂತ ಅಂದರೆ, ಅವ್ರು ಫೋನ್ ಯೂಸ್ ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ದುಡ್ಡಿಗೆ ಬೆಲೆ ಇರಲ್ಲ ಅವ್ರ ಹತ್ರ, ಹೆಂಗಂದ್ರಂಗೆ ಖರ್ಚು ಮಾಡೋದು. ಆ ಎರಡೇ ವಿಚಾರಕ್ಕೆ ನಂಗೆ ಜಾಸ್ತಿ ಕೋಪ ಬರೋದು ಅವ್ರ ಮೇಲೆ. ನಿಮಗೆ ಯಾರ ಮೇಲೆ? ಏನಿಲ್ಲ ಬಿಡಿ. ನೆಕ್ಸ್ಟ್, ಐ ಲೈಕ್ ಯುವರ್ ಜೋಡಿ ಅಂತ ಹೇಳಿದಿರಾ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್, ನಿಖಿಲ್ ಅವ್ರಿಗೆ ನಿಮ್ಮ ಯಾವ ಕ್ವಾಲಿಟಿ ಇಷ್ಟ? ನಿಮಗೆ ಅವ್ರ ಯಾವ ಕ್ವಾಲಿಟಿ ಇಷ್ಟ? ಜವಾಬ್ದಾರಿ. ಯಾರಿಗೆ? ನನಗೆ. ನಿನ್ನ ಮೇಲೆ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. ನಿಮಗೆ ನಂದು ಇಷ್ಟ ಹೇಳ್ತಾರದಾ? ನನ್ನ ಹತ್ರ ಜವಾಬ್ದಾರಿ ಆಯ್ತಾ ನನಗೆ? ಜವಾಬ್ದಾರಿ. ಓಕೆ, ನನಗೆ ಅವರಲ್ಲಿ ಯಾವ ಕ್ವಾಲಿಟಿ ಇಷ್ಟ ಆಗುತ್ತೆ ಅಂದರೆ, ಅವರೆಲ್ಲನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ಸಿಚುವೇಶನ್ನೂ. ದುಡ್ಕಲ್ಲ, ತುಂಬ ಪೇಷನ್ಸಿಂದ. ದುಡ್ಡು ಕೂದ್ರೆ ಮುಗ್ದೋಯ್ತು ಕತೆ.
ಬ್ಯಾಲೆನ್ಸ್ ಮಾಡ್ತಾರೆ. ನನ್ನೊಬ್ಳು ವಿಚಾರ ಅಂತಲ್ಲ, ಎಲ್ಲರ ವಿಚಾರದಲ್ಲೂ ಅಷ್ಟೇ. ಅದನ್ನು ನಾನು ಕಲ್ತಿದ್ದೀನಿ ಅವರಿಂದ. ಸೊ ಅದೊಂದು ಗುಣ ಇಷ್ಟ ಅವರಲ್ಲಿ ನನಗೆ. ನೆಕ್ಸ್ಟ್, ಸೀಮಂತ ಡೇಟ್ 9 August 9 ಗೈಸ್. ನೆಕ್ಸ್ಟು, ವಾಟ್ ಮಧು ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ನಿಖಿಲ್ ಆಫ್ಟರ್ ಡೆಲಿವರಿ. ಅಲ್ಲಿರ್ಬೇಕಂತ. ನನ್ನ ಜೊತೆ ಇರಬೇಕು ಜಾಸ್ತಿ ಅವರು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಏನೂ ಇಲ್ಲ ಅಕ್ಕ, 100 ಕಾಲ ಸುಖ ಸಂತೋಷ ಆರೋಗ್ಯದಿಂದ ಬಾಳಿ, ಇಬ್ಬರು ವ್ಲಾಗ್ಸ್ ಮಾಡಿಕೊಂಡು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್, ವೈ ಯು ಚೂಸ್ ನಿಖಿಲ್? ಆಲ್ವೇಸ್ ವಾಚಿಂಗ್ ಆಪ್ಷನ್ ಯುವರ್ ವ್ಲಾಗ್ಸ್ ಫ್ರಮ್ ಯುವರ್ ಸ್ಟಾರ್ಟಿಂಗ್ ಡೇಸಿಂದನೂ ನೋಡ್ತಾ ಇದ್ದೀರಂತೆ. ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ಇಟ್ಸ್ ಮೀ ದಿವ್ಯಾ. ಏನಕ್ಕೆ ಅವರೇ ಅಂತ ಅಂದರೆ, ನನಗೊಂದು ಪಾಯಿಂಟಲ್ಲಿ ಅನಿಸ್ತು, ಓಕೆ ಇವ್ರ ಜೊತೆ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಹೆಂಗೆ ಹೇಳೋದದು, ರೈಟ್ ಪಾರ್ಟ್ನರ್ ನನಗೆ ಅಂತ ಒಂದು ಪಾಯಿಂಟಲ್ಲಿ ಅನಿಸ್ತು ನಂಗೆ ಮದುವೆ ಆಗೋಕ್ಕೂ ಮುಂಚೆ. ಸೊ ಹಾಗಾಗಿ ಮತ್ತು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ ಅಲ್ಲ, ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೆ ಜಾಸ್ತಿ. ಹಾಗಾಗಿ ಇವರೇ ಬೇಕು ಅಂತ ಬೇಕು ಅಂದ್ಬಿಟ್ಟು ಆದ್ಲು ಮದುವೆನ. ನನಗೇನು ಬೇರೆ ಆಪ್ಷನ್ ಇರಲಿಲ್ಲ ಅಂತ ಅಲ್ಲ ಗೈಸ್, ಬೇರೆ ಆಪ್ಷನ್ ಇದ್ರೂ ನನಗೆ ಇವರೇ ಬೇಕು ಅಂತ ಮದುವೆ ಆದೆ. ಸೊ ನೆಕ್ಸ್ಟು, ನಿಖಿಲ್ ಅವರು ನೀವು ನನಗೆ ಫಸ್ಟ್ ಏನು ಗಿಫ್ಟ್ ಕೊಟ್ಟಿದ್ದು ಅಂತ ನೆನಪಿದ್ಯಾ? ಕೇಳ್ತವ್ರು ಯಾರೋ ಒಬ್ರು ಇಲ್ಲಿ. ಗೋಲ್ಡ್ ರಿಂಗ್ ಇರಬೇಕು. ಗೋಲ್ಡ್ ರಿಂಗಾ? ನನಗೂ ಅದೇ ನೆನಪಿರೋದು, ಗೋಲ್ಡ್ ರಿಂಗ್ ಅಂತ ಕೊಟ್ಟಿದ್ದು ಒಂದು ಪ್ರಾಪರ್ ಆಗಿ ಗೋಲ್ಡ್ ರಿಂಗ್. 2021 ನನ್ನ ಬರ್ಡೇಗೆ ಗೋಲ್ಡ್ ರಿಂಗ್ ಕೊಟ್ಟಿದ್ರು, ಅದೇ ನನ್ನ ಫಸ್ಟ್ ಗಿಫ್ಟ್ ಅವ್ರು ಕೊಟ್ಟಿದ್ದು. ನೆಕ್ಸ್ಟು, ಅಕ್ಕ ಯಾಕೆ ನಿಮಗೆ ವ್ಲಾಗ್ ಮಾಡಬೇಕು ಅನಿಸ್ತು? ಇವರಿಬ್ಬರು ಪುಷ್ ಮಾಡಿದ್ರು, ವ್ಲಾಗ್ ಸ್ಟಾರ್ಟ್ ಮಾಡು, ಯೂಟ್ಯೂಬ್ ಮಾಡು ಅಂತ. ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ, ಯೂಟ್ಯೂಬ್ ಬಗ್ಗೆ ಎಲ್ಲ. ನಿಖಿಲ್ ಅವ್ರಿಗೆ ಮಾಡಿದ್ವಿ ವ್ಲಾಗ್ ಫಸ್ಟ್, ಅಂದರೆ ವೀಡಿಯೋಸ್ ಮಾಡಿದ್ವಿ 2020 ಮಾಡಿದ್ವಿ. ಆದರೆ ವ್ಲಾಗ್ಸ್ ಅಂತ ಮಾಡಿರಲಿಲ್ಲ. ಇವಳು ಚೆನ್ನಾಗಿ ಮಾತಾಡ್ತಾಳಲ್ಲ, ಮಾಡು ನೀನು ಅಂತ ಅಂತ ಫಸ್ಟು ನನಗೆ ಪುಷ್ ಮಾಡಿ ಮಾಡಿಸಿದ್ರು. ಸೊ ಇವರಿಬ್ಬರೇ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದಾದಮೇಲೆ ನೀವು ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಿಮ್ಮದು ಅಂತ, ಹಾಗೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್, ನಿಖಿಲ್ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಯು ಮಧು ಅಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಎಸ್, ಹೌದು. ಈಗಲೂ ಅದನ್ನೇ ಕೇಳ್ಕೊ ಬಂದೆ ದೇವರಲ್ಲಿ, ಎಂಥ ಹೆಂಡತಿ ಕೊಟ್ಟಿದ್ಯಾ ದೇವರೇ. ನಿಜ, ಸೀರಿಯಸ್ ಆಗಿ. ಅಕ್ಕ, ನೀವು ಮತ್ತು ನಿಖಿಲ್ ಅಣ್ಣ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ರಿ? ನಿಜ ನಂಬಕ್ಕೆ ಆಗಲಿಲ್ಲ ನೀವು ಫಸ್ಟು ಅನೌನ್ಸ್ ಮಾಡಿದಾಗ. ನಂಬಕ್ಕಾಗಲಿಲ್ವಾ ಅಂದರೆ ನಾವು ಎಲ್ಲೂ ತೋರಿಸ್ಕೊಂಡಿರ್ಲಿಲ್ವಲ್ಲ. ಎಸ್, ನಾವು ಹೇಳೇ ಇರಲಿಲ್ಲ. ನಾವು 2020 ಅಲ್ಲಿ ಕಮಿಟ್ ಆಗಿದ್ದು, 24 ಮದುವೆ ಆಗಿದ್ದು, ಅಂದರೆ 4 ಇಯರ್ಸ್, ಆಲ್ಮೋಸ್ಟ್ 4 ಇಯರ್ಸ್ ನಾವೆಲ್ಲೂ ಹೇಳೇ ಇರಲಿಲ್ಲ. ಮತ್ತು 4 ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ ಅಷ್ಟೇ ಗೈಸ್. ಯಾಕೆ ನಂಬಕ್ಕಾಗಲಿಲ್ಲ? ಆಲ್ಮೋಸ್ಟ್ ಎಲ್ಲ 90% ಜನ ಗೆಸ್ ಮಾಡಿಬಿಟ್ಟಿದ್ರು, ಇವರಿಬ್ರು ಕಪಲ್ಸು, ಇವರಿಬ್ರು ಮದುವೆ ಆಗ್ತಾರೆ ಅಂತ, ಲವ್ ಮಾಡ್ತಾ ಇದ್ದಾರೆ ಎಲ್ಲರೂ ಗೆಸ್ ಮಾಡ್ತಾರೆ. ಸೊ ಯಾ, ನೆಕ್ಸ್ಟ್, ವಿ ಆರ್ ಲಿಟರಲಿ ವೇಟಿಂಗ್ ಫಾರ್ ರ್ಯಾರ್ ಸ್ಟೋರಿ ಟೈಮ್, ಪ್ಲೀಸ್ ಡೂ ದ್ಯಾಟ್ ಅಂತ ಕೇಳಿದ್ದೀರಾ. ಎಸ್, ಡೆಫಿನೆಟ್ಲಿ ಮಾಡ್ತೀನಿ. ನೆಕ್ಸ್ಟ್, ನಿಮ್ಮಿಬ್ಬರು ಮದುವೆ ಯಾಕೆ? ನಿಮ್ಗೇನು ಕನೆಕ್ಟ್ ಇಲ್ವಲ್ಲ ಅದು ಸ್ಟೋರಿ ನೀವು ಹೇಳೋಕ್ಕೆ. ಸುಮ್ಮನೆ. ಓಕೆ, ನಿಮ್ಮಿಬ್ಬರು ಮಧ್ಯೆ ಎಷ್ಟು ಇಯರ್ಸ್ ಏಜ್ ಗ್ಯಾಪ್ ಇದೆ? 3. ಮಧು ಅವರೇ, ನಿಮ್ಮ ಹುಟ್ಟೋ ಮಗುಗೆ ಏನು ನೇಮ್ ಇಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಾಂಗ್ಲಿಯಾನ ನೇಮ್ ಎಲ್ಲ ನಾವಿನ್ನೂ ಏನು ಹೇಳಿದ್ನಲ್ಲ, ಮರ್ತೋಯ್ತದೆ. ಹುಡುಗ ಅಂದ್ರೆ ಪುಟ್ನಂಜ ಅಂತೆ, ಹುಡುಗಿ ಅಂದ್ರೆ ಪುಟ್ಮಲ್ಲಿ ಅಂತೆ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಬಟ್ ನಾವು ಸೀರಿಯಸ್ ಆಗಿ ಇನ್ನೂ ನಾವು ಯಾವುದೇ ಜಾತಕದ ಪ್ರಕಾರ ಎಲ್ಲ ಇಡಲ್ಲ, ಯಾವುದೇ ನೇಮ್ನ ಡಿಸೈಡ್ ಮಾಡಿಲ್ಲ. ನೋಡೋಣ ಯಾವ ಮಗು ಆಗುತ್ತೆ ಅದ್ರ ಮೇಲೆ ಡಿಪೆಂಡು. ನೆಕ್ಸ್ಟು, ಇಂದ ಅಂತೂ ಇಡಲ್ಲ, ಸ್ಕೂಲಲ್ಲಿ ಮುಂದ್ಗಡೆ ಕೂತ್ಕೋಬೇಕಾಯ್ತದೆ. ಓಕೆ, ನೆಕ್ಸ್ಟು, ನಿಮಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋ ಮುಂಚೆ ಥೈರಾಯ್ಡ್ ಅಥವಾ ಬೇರೆ ಪ್ರಾಬ್ಲಮ್ ಇತ್ತಾ ಸಿಸ್? ನಮಗೂ ಹೆಲ್ಪ್ ಆಗುತ್ತೆ, ಪ್ಲೀಸ್ ರಿಪ್ಲೈ ಮಾಡಿ. ಟು ಬಿ ಹಾನೆಸ್ಟ್, ನನಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರಲಿಲ್ಲ. ನಂದು ಪೀರಿಯಡ್ಸ್ ಎಲ್ಲ ಆನ್ ಟೈಮಲ್ಲೇ ಆಗ್ತಿತ್ತು. ನನಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಇರಲಿಲ್ಲ. ಪ್ರೆಗ್ನೆನ್ಸಿ ಆದಮೇಲೆ ಒಂದು ಸ್ವಲ್ಪ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿದ್ದು ನನಗೆ, ಅದೇ ಶಾಕಿಂಗ್ ಆಗಿತ್ತು ನನಗೆ. ಅದು ಬಿಟ್ಟು ಇನ್ನೇನೂ ಇಲ್ಲ, ನನಗೆ ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ನೆಕ್ಸ್ಟು, ಹೌ ಡು ಯು ರಿಸಾಲ್ವ್ ಯುವರ್ ಫೈಟ್ಸ್? ನಿಮ್ಮ ಫೈಟ್ಸ್ನ ಹೆಂಗೆ ರಿಸಾಲ್ವ್ ಮಾಡ್ಕೋತೀರಾ? ಜಗಳನ ಏನಿಲ್ಲ, ಹೋಗಿ ಸಾರಿ ಕೇಳಬೇಕು, ಇನ್ನೇನು ಮಾಡೋಕ್ಕಾಯ್ತದೆ. ಸಾರಿ, ಇನ್ನೇನು ಮಾಡ್ತೀನಿ. ನೀವು ಬಂದ್ಬಿಟ್ಟು ಸ್ಟ್ರೇಟಾಗಿ ಸಾರಿ ಅಂತ ಕೇಳ್ಬಿಡ್ತೀರಾ?
ಬಿಡು ಮಧು, ಆಯಿತು ಹೋಗ್ಲಿ, ತಪ್ಪಾಯಿತು. ಅದೇ ತಾನೇ ಸಾರಿ. ಸಾರಿ ಬದಲು ತಪ್ಪಾಯಿತು. ನಾನು ಎಷ್ಟೊಂದು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ತಪ್ಪಿರಲಿ ಅವಳ ತಪ್ಪಿರಲಿ ಕೊನೆಯಲ್ಲಿ ನಾನೇ ಸಾರಿ ಕೇಳಬೇಕಾಯ್ತದೆ. ಅದಕ್ಕೆ ಫಸ್ಟೇ ಸುಮ್ಮನೆ ಆಗ್ಬಿಡ್ತೀನಿ, ಜಗಳ ಮಾಡ್ಕೊಳಕ್ಕೆ ಹೋಗಲ್ಲ. ಗೈಸ್, ನಾವು ತುಂಬ ದೊಡ್ಡ ವಿಚಾರಕ್ಕೆಲ್ಲ ನಾವು ಜಗಳನೇ ಆಡೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಏನಾರು ರೇಗಾಡಿರ್ತಾರೆ, ಇಲ್ಲ ನಾನು ರೇಗಾಡಿರ್ತೀನಿ, ಅದಕ್ಕೆ ಬೇಜಾರು ಮಾಡ್ಕೊಂಡಿರ್ತೀನಿ ಹೊರತು ದೊಡ್ಡ ವಿಚಾರಕ್ಕೆಲ್ಲ ನಾವು ಜಗಳನೇ ಆಡಲ್ಲ. ನೆಕ್ಸ್ಟು, ಕರೆಂಟ್ ಫೇವ್ರೇಟ್ ಸಾಂಗ್ ಯಾವುದು? ನನಗೆ ಇವಾಗ ತುಂಬ ಸಾಂಗ್ಸ್ ಕೇಳ್ತಾ ಇದ್ದೀನಿ, ಬಟ್ ನನಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಸಾಂಗ್ ಅಂತೂ ನಾನು ಪ್ರತಿದಿನ ಕೇಳ್ತೀನಿ. ಅದು ನನ್ನ ಫೇವ್ರೇಟ್ ಸಾಂಗು. ನನ್ನದಿಲ್ವಾ? ಹೇಳಿ. ಯಾವುದೂ ಇಲ್ಲ. ಹೇಳಿ. ನಿಜ ಯಾವುದೂ ಇಲ್ಲ. ಯಾರು ಸಾಂಗ್ ಕೇಳ್ತಾರೆ? ಫಿಲಮ್ ನೋಡ್ತೀನಿ, ವೆಬ್ ಸೀರೀಸು. ಹೇಳಿ, ಅದನ್ನೇ ಆಯಿತು. ನಿಮ್ಮ ಫೇವ್ರೆಟ್ ವೆಬ್ ಸೀರೀಸ್ ಯಾವುದು ಇದುವರೆಗೂ? ಗೇಮ್ ಆಫ್ ಥ್ರೋನ್. ಹೌದಾ? ಅದನ್ನ ರೀಚ್ ಮಾಡೋಕ್ಕೆ ಯಾವುದು ಬಂದೇ ಇಲ್ಲ. ಅದು ರೀಚ್ ಮಾಡೋಕ್ಕೆ ಯಾವುದು ಬರೋದಿಲ್ಲ. ನೆಕ್ಸ್ಟು, ವೈ ಮಧು ಅಕ್ಕ ಇಸ್ ನಾಟ್ ವೇರಿಂಗ್ ನಿಧುವಸ್ತ್ರ ಸ್ಯಾರಿ, ಪ್ಲೀಸ್ ಡೋಂಟ್ ಸ್ಕಿಪ್. ನಿಧುವಸ್ತ್ರ ಸ್ಯಾರಿ ಯಾಕೆ ಹಾಕಿ ಇದು ಅಂದರೆ ಫಸ್ಟ್ ಶೂಟ್ ಮಾಡಿಸ್ತಾ ಇದ್ವಿ ಅಲ್ಲ, ಅದೇ ದಪ್ಪಗಳ ಸೀರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ಈಗ ಅಂತ, ಅಂದರೆ ಅವಳು ಹಂಗೆ ಅಂದ್ಕೊಂಡವಳೆ. ಅದೊಂದು ರೀಸನು. ಅದ್ರ ಜೊತೆಗೆ ಮೇಜರ್ ರೀಸನ್ ಏನಂತಂದರೆ ಹೊಟ್ಟೆ ಬಂದುಬಿಟ್ಟಿದೆ. ಅಂದರೆ ಆರಾಮಾಗಿ ಅಷ್ಟು ಕಾನ್ಫಿಡೆನ್ಸಿಂದ ಶೂಟ್ ಮಾಡೋಕ್ಕಾಗಲ್ಲ. ಫಸ್ಟೆಲ್ಲ ಒಂದು ದಿನಕ್ಕೆ 10 ಅಂದರೆ 5 to 10 ಸ್ಯಾರೀಸ್ ಹಾಕ್ಕೊಂಡು ಶೂಟ್ ಮಾಡ್ತಾಯಿದ್ವಿ ಒಬ್ಬೊಬ್ಬರು, ನಾನು ನಿಶಾ. ಇವಾಗ ಹಂಗಾಗಲ್ಲ. ನನಗೆ ಒಂದು ಸ್ಯಾರಿ ಮಾಡೋ ಅಷ್ಟರಲ್ಲೇ ಸ್ಟ್ರೈನ್ ಆಗಿಬಿಟ್ಟಿರುತ್ತೆ, ಇಲ್ಲಾಂದರೆ ಹೊಟ್ಟೆ ಕಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ ಅನ್ನೋ ಒಂದೆಲ್ಲೋ ಫೀಲು, ಹಾಗಾಗಿ ಮಾಡ್ತಾಯಿಲ್ಲ ಅಷ್ಟೇ. ನೆಕ್ಸ್ಟು, ನಿಖಿಲ್ ಅವರು ಅನ್ಎಕ್ಸ್ಪ್ರೆಸಿವ್ ಅನಿಸುತ್ತೆ, ನೀವು ಹೆಂಗೆ ಅರ್ಥ ಮಾಡ್ಕೋತೀರಾ ಅಕ್ಕ ಅವ್ರನ್ನ? ಮನಸ್ಸಿಂದ. ಅದೇ ಇಷ್ಟು ವರ್ಷ ಜೊತೆಲಿದ್ದೀನಲ್ವ, ಯಾವ ವಿಷಯಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಎತ್ತ, ಒಂದು 100% ಇಲ್ಲ ಅಂದ್ರೂ ಒಂದು 70-80% ಆದರೂ ಅರ್ಥ ಮಾಡ್ಕೊಂಡಿದ್ದೀನಿ. ಎಕ್ಸ್ಪ್ರೆಸಿವ್ ಇಲ್ಲ ಅಂದರೆ ಅದು ಗೊತ್ತಾಗ್ಬಿಡುತ್ತೆ, ಜೊತೆಲಿ ಇರ್ತಾ ಜಾಸ್ತಿ ಟೈಮ್ ಕಳೀತಾ ಅರ್ಥ ಆಗ್ಬಿಡುತ್ತೆ ನಿಶಾ ಹೆಂಗೆ, ನಿಕ್ಕಿ ಹೆಂಗೆ ಅಂತ. ಸೊ ಹಾಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಆ ವ್ಯಕ್ತಿನ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ನೀವು ನಿಖಿಲ್ ಅಣ್ಣ ಐ ಆಮ್ ಆನ್ ಡಯಟ್. ಮೇಡಮ್ ಚಿಕನ್ ತಿನ್ಲು ಸರಿಯಾಗಿ ಅರ್ಧ ಪ್ಲೇಟು. ಇಲ್ಲ ಮೇಡಮ್, ತಿಂದಿಲ್ಲ. ಬೇರೆ ಏನಾದ್ರು ಬೇಕಾ? ಬೇಡ ಮೇಡಮ್, ಒಂದು ಸ್ವಲ್ಪ ನೀರು ಸಿಗುತ್ತಾ? ಓಕೆ ಓಕೆ. ವಾಟ್ಸ್ ಯುವರ್ ಬೋತ್ ಡ್ರೀಮ್ ಟು ಅಚೀವ್? ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್. ಬಿಸ್ನೆಸ್ಸೇ ಏನೇನೋ ಪ್ಲ್ಯಾನ್ ಇದೆ ಬಿಸ್ನೆಸ್ದು, ಅದನ್ನು ಮಾಡಬೇಕಂತ. ಈಗಿರೋ ಬಿಸ್ನೆಸ್ಗಳ್ನ ನಡೆಸ್ಕೊಂಡು ಹೋಗ್ಬೇಕಂತ. ನನ್ನ ಡ್ರೀಮ್ ಏನು ಗೊತ್ತಾ? ಒಂದು ಮನೆಯದೊಂದಿದೆ ಪ್ಲ್ಯಾನ್ ನೆಕ್ಸ್ಟು. ಎಸ್, ನಂದು ಡ್ರೀಮ್ ಅಂತಲ್ಲ, ಆಸೆ ಅಂದರೆ ಅದೇ ಅವ್ರೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಬೇಕು. ಒಂದು ದೊಡ್ಡ ಮನೆ, ಆಮೇಲೆ ಅದೇ ಅವ್ರ ಬಿಸ್ನೆಸ್ಸು, ಮತ್ತು ನಮ್ಮ ಪಾಪಗೊಂದು ಒಳ್ಳೆ ಫ್ಯೂಚರು, ಮನೇಲಿ ನನಗೊಂಚೂರು ಚೆನ್ನಾಗಿರೋ ರೂಮು, ಮತ್ತು ನಮ್ಮ ನಿಶುನ್ ಮದುವೆ, ಒಂದು 20 ರೂಮು. ಇಷ್ಟು. ಈ ತುಂಬ ಆಸೆಗಳಿದ್ದಾವೆ, ಅದೆಲ್ಲ ಹೇಳ್ಕೊಂಡು ಹೋಗ್ತಿದ್ರೆ ಮುಗಿಯಲ್ಲ. ಸೊ ಯಾ, ವಿಚ್ ಹಾಸ್ಪಿಟಲ್ ಡಿಡ್ ಯು ಚೂಸ್? ಹೇಳಿ ಅಕ್ಕ, ಹೇಳ್ರಿ. ಅಂದರೆ ಈಗ 2 ಆಪ್ಷನ್ ಇದೆಯಲ್ಲ, ಒಂದು Cloud9 ಮತ್ತು ಇನ್ನೊಂದು ಮದರ್ವುಡ್ಡು. ಮೇ ಬಿ ಮದರ್ವುಡ್ ಕಡೆ ಹೋಗ್ಬೋದು. ನಾವಿನ್ನೂ ಡಿಸೈಡೇ ಮಾಡಿಲ್ಲ ಗೈಸ್, ಬಿಕಾಸ್ ನಾನು ಅಂದ್ಕೊಂಡಿರೋ ಏನೋ ಡಾಕ್ಟರು ಸ್ವಲ್ಪ ಅವರು ಅವರ ಮಗಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು, ಸೇಮ್ ಡೆಲಿವರಿ ಟೈಮ್ ಅವ್ರಿಗೂ ನನಗೂ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಇವಾಗ ಇದಾಗ್ಬಿಟ್ಟಿದೆ. ಮೈಸೂರು ಆಗಿದೆ, ಇವ್ರ ಹತ್ರನೇ ಮಾಡಿಸ್ಬೋದಿತ್ತು. ಯಾರೋ ಡಾಕ್ಟರ್ ಹೆಸರು? ಇವರು ವೀಣಾ ಮ್ಯಾಮ್ ಹತ್ರನೇ ಮಾಡಿ. ಸೊ ಆ ಡಾಕ್ಟರು ನೋಡ್ತೀನಪ್ಪ ನಾನು, ಇದ್ದರೆ ನಾನೇ ಮಾಡ್ಕೊಡ್ತೀನಿ ಅಂತ, ಬಿಕಾಸ್ ಅವ್ರು ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ನಾನು ನೋಡಿರೋಂಥ ಡಾಕ್ಟರ್ ಏನಾರು ಎಲ್ಲಿ ಅವೈಲೇಬಲ್ ಇರ್ತಾರೆ ಆ ಹಾಸ್ಪಿಟಲ್ನ ಫಿಕ್ಸ್ ಮಾಡೋಣ ಅಂತ. ನೆಕ್ಸ್ಟು, ಅಕ್ಕ ನಿಮಗೆ ಪಾಪು ಆದಮೇಲೆ ನಿಕ್ಕಿ ಅಣ್ಣ ನಿಮ್ಮ ಮೇಲೆ ಈಗ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೋ ಆಗಲೂ ಅಷ್ಟೇ ಡೈಲಿ ಕೇಳ್ತಿದ್ಲು ಕ್ವಶನ್, ಈಗ ಯಾಕೋ ಒಂದು ತಿಂಗಳಿಂದ ಕೇಳಿಲ್ಲ. ಮಗು ಆದಮೇಲೆ ನಾನು ಪ್ರೀತಿ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಹೇಳಿ. ಇಲ್ಲ, ಏನು ನನಗೆ ಆ ಕ್ವಶನ್ ಇದು? ಇಲ್ಲಪ್ಪ, ನನಗೆ ಫಸ್ಟ್ ಹೆಂಡ್ತಿನೇ ಮುಖ್ಯ. ನೀವು ಡ್ರಾಮ್ಯಾಟಿಕ್ಕಾಗಿ ಎಲ್ಲ ಉತ್ತರ ಕೊಡಬೇಡಿ, ಆನೆಸ್ಟಾಗಿ ಹೇಳಿ. ಇಲ್ಲ, ನಿಜ. ಸರಿ ಆಯಿತು, ಇಬ್ರಿಗೂ ಮೇಲೂ ಪ್ರೀತಿ ಕಡಿಮೆ ಆಗಲ್ಲ ಯಾವತ್ತೂ. ಅವ್ರವ್ರ ಜಾಗ ಅವ್ರವ್ರದ್ದು ಇದ್ದೇ ಇರುತ್ತೆ. ಪಾಪು ಜಾಗ, ನಿಖಿಲ್ ಅವ್ರದ್ದು ನಿಖಿಲ್ ಜಾಗ, ನಿಶಾ ಅವ್ರವ್ರ ಪ್ಲೇಸ್ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ.
ಹಂಗೆ ಇರುತ್ತೆ ಆ ಪ್ರೀತಿ. ನೆಕ್ಸ್ಟು, ವಾಟ್ಸ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್? ಯಾರು ನಂದ? ನನಗೆ ಕೇಳೋರೆ ಅನಿಸುತ್ತೆ. ಬ್ಯಾಂಕ್ ಬ್ಯಾಲೆನ್ಸು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಕೋಟಿ 10 ಕೋಟಿ ಹೇಳ್ಕೊಂಡು ಹೊಂಟೋಗಿ. ಗೈಸ್ ಹಂಗೆಲ್ಲ ಹೇಳೋಕ್ಕಾಗುತ್ತಾ? ನೀವೇ ಗೆಸ್ ಮಾಡಿ ಆಯಿತು, ನೋಡೋಣ ನಂದು ಎಷ್ಟಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು. ನನ್ನ ಹತ್ರ ಟೋಟಲ್ 3 ಅಕೌಂಟ್ಸ್ ಇದೆ. ಆ 3 ಅಕೌಂಟ್ಸಲ್ಲೂ ಸೇರಿ ಎಷ್ಟಿರ್ಬೋದು ಗೆಸ್ ಮಾಡೋಕ್ಕೆ ಆಗಲ್ಲ. ಗೆಸ್ ಮಾಡಿ. ಆಗುತ್ತೆ ಗೆಸ್ ಅನ್ಕೊಂಡು ಇರಲ್ಲ ಯಾರು. ಗೆಸ್ ಮಾಡಿ ಗೈಸ್. ಆಯಿತು, ನಿಶಾ ಅವರು ಗೆಸ್ ಮಾಡ್ಬೋದು. ನೀನು ಆಮೇಲೆ ಕಮೆಂಟ್ ಹಾಕ್ಬಿಟ್ಟಿಯಾ ಗೆಸ್ ಮಾಡಿಬಿಟ್ಟು. ನೆಕ್ಸ್ಟ್, ನಿಮಗೆ ಕಪಲ್ಸ್ ಶೋ ಆಫರ್ ಬಂದಿದೆ ಅಲ್ವಾ, ಯಾಕೆ ಹೋಗಲಿಲ್ಲ ರಿಯಾಲಿಟಿ ಶೋಗೆ ಇಲ್ಲ ಬೇರೆ ರಿಯಾಲಿಟಿ ಶೋಗೆ? ಹೇಳಿ. ಇವರಿಂದಾನೆ. ನನಗೂ ಏನು ಇಂಟ್ರೆಸ್ಟ್ ಇಲ್ಲ, ನನಗೂ ಏನು ಇಷ್ಟ ಇಲ್ಲ. ಅವ್ರಿಗಂತೂ ಮೊದಲೇ ಇಲ್ಲ. ಈಸ್ ವೆರಿ ಇಂಟ್ರೋವರ್ಟ್ ಅಲ್ಲ, ಅಲ್ಲೆಲ್ಲ ಹೋಗಿ ತುಂಬ ಎಕ್ಸ್ಪ್ರೆಸಿವ್ ಆಗಿರಬೇಕು. ಈ ಕೆಫೆಗೆ ಬರೋಕ್ಕೆ ಈಗ ಗುದ್ದಾಡ್ಕೊಂಡು ಬಂದಿದ್ದೀನಿ. ನಾನು ಹೋಗಿ ಕೆಫೆಲ್ ಮಾಡೋಣ ವಿಡಿಯೋ ಅಂತ, ಇವರು ಬೇಡ 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 ನಂಗೆ ನಾಚಿಕೆ ಅಂತ. ಅಲ್ಲಿ ರಿಯಾಲಿಟಿ ಶೋಲ್ಲಿ ಹೋಗ್ಬಿಟ್ಟು ಏನು ಮಾಡೋದು ಅಪ್ಪ, ಆ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಏನು ಮಾಡೋದು ನಾವು? ಸೊ ಅದು ಆ ಪ್ಯಾಟ್ರನ್ಸ್, ರಿಯಾಲಿಟಿ ಶೋ ಪ್ಯಾಟ್ರನ್ಸು ನಮಗೆ ಸೆಟ್ ಆಗಲ್ಲ, ಹಾಗಾಗಿ ನಾವು ಹೋಗಲ್ಲ ಅಷ್ಟೇ. ನೆಕ್ಸ್ಟ್, ಡಿಂಟ್ ಯು ಫೆಲ್ಟ್ ಲೈಕ್ ಯು ಆರ್ ಜಸ್ಟ್ ಸ್ಟಾರ್ಟೆಡ್ ಯುವರ್ ಮಾಡಲಿಂಗ್ ಕೆರಿಯರ್ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ದಟ್ ಎಫೆಕ್ಟ್ಸ್? ಇಲ್ಲಪ್ಪ, ನಂಗೆ ಯಾವುದೇ ರೀತಿ ಚೇಂಜಸ್ ಅನಿಸ್ತಾ ಇಲ್ಲ. ಮೇ ಬಿ ಪ್ರೆಗ್ನೆನ್ಸಿ ಆದಮೇಲೆ ನನ್ನ ಬಾಡಿ ಚೇಂಜ್ ಆಗಿರ್ಬೋದು ಅಷ್ಟೇ. ಥ್ರೂ ಔಟ್ ಇಯರ್ಸ್ ನಾನು ಸೋಷಲ್ ಮೀಡಿಯಾದಲ್ಲಿ ಏನಿದ್ದೀನಿ ಅದು ಯಾವ ಫೇಸಲ್ಲೂ ನನಗೆ ಎಫೆಕ್ಟ್ ಆಗಿಲ್ಲ. ಮದುವೆಗೂ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ. ಈಗ ಮಗು ಆಗ್ತಿರೋ ಟೈಮಲ್ಲಿ, ಈಗ ಒಂದು ಲಾಸ್ಟ್ ಟ್ರೈಮಿಸ್ಟರಲ್ಲಿ ಒಂದು ಸ್ವಲ್ಪ ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕಾಗಲ್ವೇನೋ, ಅದೊಂದು ಚೇಂಜ್ ಆಗ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಏನೂ ಎಫೆಕ್ಟ್ ಆಗಿಲ್ಲ ನನಗೆ. ಮಗು ಆದಮೇಲೂ ಆಗೋದಿಲ್ಲ. ಅದು ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಗೈಸ್. ನಾವು ಎಫೆಕ್ಟ್ ಆಗ್ತಾಯಿದೆ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಎಫೆಕ್ಟ್ ಆಗುತ್ತೆ. ನಾರ್ಮಲಾಗಿ ಆರಾಮಾಗಿ ಆ್ಯಕ್ಟಿವಾಗಿ ತೊಗೊಂಡೋದ್ರೆ ಅದು ಆ್ಯಕ್ಟಿವಾಗೇ ಇರುತ್ತೆ. ನೆಕ್ಸ್ಟು, ಹೌ ಈಸ್ ಬೇಬಿ ಮೂಮೆಂಟ್ಸ್ ಆ್ಯಂಡ್ ಹೌ ಯು ಆರ್ ಎಂಜಾಯಿಂಗ್ ಎ ಪ್ರೆಗ್ನೆನ್ಸಿ? ಡೈಲಿ ಚೆಕ್ ಮಾಡ್ತಾ ಇರ್ತೀವಿ. ಟಣ್ ಅದು ನಾವು ಮುಟ್ಟಾಗ ಏನು ಮಾಡೋದಿಲ್ಲ ಪಾಪ. ನನಗೆ ತುಂಬ ಫೀಲ್ ಆಗ್ತಾಯಿದೆ ಇವಾಗ. ಇವ್ರಿಗೊಂದು 2-3 ಸಲ ಫೀಲ್ ಮಾಡಿಸಿದ್ದೀನಿ. ಒಂದ್ಸಲ ಚೆನ್ನಾಗಾಯಿತು, ಇನ್ನು ಮಿಕ್ಕಿದ್ದೆಲ್ಲ ಅಷ್ಟಕ್ಕಷ್ಟೇ. ನಿಶಂಗೂ ಮಾಡಿಸಿದ್ದೀನಿ. ಹೇಗನ್ನಿಸ್ತು ನಿಶಾ ಅವರೇ? ಚೆನ್ನಾಗಿದೆ. ಇವಾಗ ಸ್ವಲ್ಪ ಜಾಸ್ತಿ ಇದೆ, ಮೂಮೆಂಟು ಜಾಸ್ತಿ ಆಗ್ತಾಯಿದೆ ಇವಾಗ. ಆ್ಯಕ್ಟಿವ್ ಆಗಿದೆ ಅನಿಸುತ್ತೆ ಬೇಬಿ. ನೋಡೋಣ, ನಂದು ಇವಾಗ ಗ್ರೋತ್ ಸ್ಕ್ಯಾನ್ ಇದೆ, ಹೋಗಿ ನೋಡ್ಕೊಂಡು ಬರಬೇಕು. ನೆಕ್ಸ್ಟು, ತಿರುಪತಿಗೆ ಬನ್ನಿ ಒಂದ್ಸಲ. ನಾನು ಬಂದಿದ್ದೀನಿ 1-2 ಸಲ ನಮ್ಮ ತಂದೆ ಜೊತೆ ಚಿಕ್ಕವಳಿದ್ದಾಗ. ನೀವು ಹೋಗಿಲ್ಲ? ಲಾಸ್ಟ್ ಟೈಮ್ ಹೋಗಿದ್ದೆ ನೀನು 50,000 ಟಿಕೆಟ್ ಕೊಟ್ಬಿಟ್ಟು. ಸೊ ಟೋಟಲ್ 3 ಟೈಮ್ಸ್ ಹೋಗಿದ್ದೆ. ನೀವು ಹೋಗಿದ್ದೀರಾ? ಹೋಗಿದ್ದೀವಿ. ಓಕೆ, ನಿಶಾನ ಬಿಗ್ ಬಾಸ್ಗೆ ಕಳಿಸಿ ಪ್ಲೀಸ್. ಬನ್ನಿ ನಿಶಾ ಅಕ್ಕ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅವರೇ ಕಳಿಸ್ಬಿಡ್ತಾರೆ 2 ದಿನಕ್ಕೆ. ನೋಡೋಣ, ಇಬ್ರಿಗೂ ಬಂದರೆ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಗೈಸ್. ಒಬ್ಳೆ ಅಂತ ಬಂದರೆ ಏನು ಮಾಡ್ತಾಳ ಗೊತ್ತಿಲ್ಲ. ಇಬ್ರು ಬನ್ನಿ ಬಿಗ್ ಬಾಸ್ಗೆ ಅಂದರೆ ತಲೆ ಜುಟ್ಟಿಕೊಂಡು ಹೋಗಿ ಕಿತ್ತಾಡಕ್ಕೆ. ಒಬ್ಳೆ ಅಂದರೆ ಹೋಗಲ್ವಂತೆ, ನನ್ನ ಜೊತೆ ಅಂದರೆ ಬರ್ತಾಳಂತೆ. ನೆಕ್ಸ್ಟು, ಇನ್ ಯುವರ್ ಯೂಟ್ಯೂಬ್ ಚಾನಲ್ ವಿಚ್ ಇಸ್ ಮೋಸ್ಟ್ಲಿ ಲೈಕ್ ವ್ಲಾಗ್, ಬೋತ್ ಶುಡ್ ಸೇ ಇನ್ ದ ವ್ಲಾಗ್. ತುಂಬ ಇಷ್ಟ ಆಗಿರೋ ವ್ಲಾಗ್ ಯಾವುದು ನಿಮ್ಮ ಚಾನಲಲ್ಲಿ ನಿಮಗೆ? ನಮ್ಮ ಚಾನಲ್ ನನಗೆ ಇಷ್ಟ ಆಗಿರೋ ವ್ಲಾಗ ಯೋಚನೆ ಮಾಡ್ತಾರೆ. ನನಗೆ ನನ್ನ ಮದುವೆ ಸೀರೀಸ್ ವ್ಲಾಗ್ಸ್ಗಳು, ಅದು ನನ್ನ ಚಾನಲಲ್ಲಿ ಅಷ್ಟಿಲ್ಲ, ಇವ್ರ ಚಾನಲಲ್ಲೇ ಇರೋದು, ನಿಶಾನೇ ಮಾಡಿರೋದು. ನನ್ನ ಮದುವೆ ಸೀರೀಸ್ ವ್ಲಾಗ್ಸ್ಗಳು ತುಂಬ ಇಷ್ಟ. ಮತ್ತು ಇನಿಷಿಯಲ್ ಡೇಸಲ್ಲಿ ಮಾಡ್ತಿದ್ವಲ್ಲ ವ್ಲಾಗು, ಅದರಲ್ಲಿ ಒಂದು ಹೇಳಬೇಕು ಅಂತಂದರೆ ಧಾರೆದು ಮಾಡಿದ್ದ ನಿಶಾ. ಲೈವು ರಿಸೆಪ್ಷನ್ದು ಮಾಡಿದ್ದೆ ಅನಿಸುತ್ತೆ. ನನಗೇನು ಇಷ್ಟ ಅಂದರೆ ಅದೇ ಹೋಗಿ ಎಲ್ಲರೂ ಅಡುಗೆ ಮಾಡ್ತೀವಲ್ಲ, ಕುಕ್ಕಿಂಗ್ ವ್ಲಾಗ್ಸ್ಗಳು ಡಿಫ್ರೆಂಟ್ ಆಗಿ. ಇಲ್ಲಿ ಮೀನಾಕ್ಷಿಪುರ, ಸಾಗರಕಟ್ಟೆ, ಆ ಕಡೆ KRS ಬ್ಯಾಕ್ ವಾಟ್ರು, ಆ ಕಡೆ ಎಲ್ಲ ಹೋಗಿ ನಾವು ಕುಕ್ ಮಾಡ್ತಾ ಇರ್ತೀವಿ. ಆ ಜಾನರ್ಸ್ ಇಷ್ಟನಾ? ಓಕೆ, ನೆಕ್ಸ್ಟು, ಐ ಲೈಕ್ ಯುವರ್ ಫ್ಯಾಮಿಲಿ ಬಾಂಡಿಂಗ್ ಅಕ್ಕ. ಬಿ ಸೇಫ್ ಆ್ಯಂಡ್ ಕೇರ್ಫುಲ್ ಅಂಟಿಲ್ ದ ಅರೈವಲ್ ಆಫ್ ಬೇಬಿ. ವಿ ಆರ್ ವೇಟಿಂಗ್. ಥ್ಯಾಂಕ್ ಯು. ಸೇಫ್. Hi sis, for the beginners, how to start YouTube and which gadgets are using? Please do ಗ್ಯಾಜೆಟ್ಸ್ ವಿಡಿಯೋ ಮಾಡಿ. ಮತ್ತು ಹೇಗೆ ವಿಡಿಯೋ ಸ್ಟಾರ್ಟ್ ಮಾಡೋದು ಯೂಟ್ಯೂಬಲ್ಲಿ ಅಂತ ಕೇಳ್ತಿದ್ದೀರಾ? ಫೋನ್ ಇದ್ರೆ ಸಾಕು, ಒಳ್ಳೆ ಕ್ಲಾರಿಟಿ ಇರೋದು ಒಂದು ಫೋನ್ ಇದ್ರೆ ಬೇಸಿಕ್ ಬೇಕಾಗಿರೋದು. ನೀವು ಒಂದು ಫೋನು, ಒಂದು ಮೈಕು,
ಓಕೆನಾ. ನಿಮಗೆ ಯಾವುದು ನಿಮಗೆ ಕಾನ್ಫಿಡೆನ್ಸ್ ಇದೆ, ಕುಕ್ಕಿಂಗಾ, ಇಲ್ಲಾಂತಂದ್ರೆ ನೀವು ಚೆನ್ನಾಗಿ ಮಾತಾಡ್ತೀರಾ, ಇಲ್ಲ ನೀವು ಚೆನ್ನಾಗಿ ಮೇಕಪ್ ಮಾಡ್ಕೊತೀರಾ, ಇಲ್ಲಾಂತಂದರೆ ನೀವು ಟ್ರಾವೆಲರ, ನಿಮ್ಮ ಜಾನರ್ ಏನು ಅಂತ ನೀವು ಕಂಡುಕೊಂಡು ಅದ್ರ ಮೇಲೆ ಮಾಡ್ತಾ ಹೋಗಿ. ಎಲ್ಲ ಮಾಡಿ ಯಾವ್ದು ಕ್ಲಿಕ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಯಾವ್ದು ಕ್ಲಿಕ್ ಆಗುತ್ತೆ, ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನ್ಸೋದು ಅದನ್ನು ಮಾಡ್ಕೊಂಡು ಹೋಗಿ. ಸ್ಟಾರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ, ಸ್ಟಾರ್ಟ್ ಮಾಡಿ. ಇವಾಗೇನು ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬು, ಹಾಗೆ ನೀವು ಮಾಡಿ. ಯಾರ್ಯಾರು ಅಂದ್ಕೊಂಡಿದ್ರೆ ಎಲ್ಲರೂ ಮಾಡಿ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಮಾಡಲಿಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಬ್ರೋ, ಅಡ್ವೈಸ್ ಕೊಡಿ. ನಾನು ಈ ಧೈರ್ಯಕ್ಕೆ ಏನು ಅಡ್ವರ್ಟೈಸ್ ಕೊಡಲಿ, ನನಗೆ ಹೊರಗಡೆ ಹೋಗಿ ಮಾಡಿ. ಆಲ್ ದ ಬೆಸ್ಟ್, ಮಾಡಿ. ಯುವರ್ ಪರ್ಸ್ನಾಲಿಟಿ ಇಸ್ ಸೋ ಗುಡ್. ಹೌ ಯು ವಿಲ್ ಯು ಮ್ಯಾನೇಜ್ ಎವ್ರಿಥಿಂಗ್ ನೌ ಯುವರ್ ಮದರ್? ಬಿ ಸೇಫ್ ಡೆಲಿವರಿ. ಥ್ಯಾಂಕ್ ಯು. ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಎಲ್ಲನೂ ಪ್ರಾಪರಾಗಿ ನಡ್ಸ್ಕೊಂಡು ಹೋಗಬೇಕು, ಮ್ಯಾನೇಜ್ ಮಾಡಬೇಕು ಅಂತ. ಹಾಗೇ ನೆಕ್ಸ್ಟು ವಿಷಾರೆ ಒಂದು ಇದು ಹೇಳ್ತೀರಾ, ಟೀ ಹೇಳ್ತೀರಾ? ಆರೋಯ್ತಿದ್ದು ಕುಡಿಯೋಕ್ಕಾಗ್ತಾಯಿಲ್ಲ. ವಾಟ್ ಇಫ್ ಯು ಗೆಟ್ ಟ್ವಿನ್ ಬೇಬೀಸ್? ಮಾಡ್ತಾಳೆ ಅವಳು. ನೆಕ್ಸ್ಟು, ವಾಟ್ ಇಫ್ ಯು ಗೆಟ್ ಟ್ವಿನ್ ಬೇಬೀಸ್? ವಿಲ್ ಯು ಬಿ ಹ್ಯಾಪಿ ಆರ್ ಥಿಂಕ್ ಇಫ್ ಇಟ್ ಈಸ್ ಡಿಫಿಕಲ್ಟ್ ಟು ಪ್ರಾಸೆಸ್ ಆ್ಯಂಡ್ ಮೇಕ್ ದೆಮ್ ಗ್ರೋ? ಆ್ಯಕ್ಚುಲಿ ನಮಗೆ ಟ್ವಿನ್ನ ಇಲ್ಲ ಸಿಂಗಲ್ ಬೇಬಿ ಅಂತ ನಮಗೆ ಫಸ್ಟ್ ಮಂತ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿವರೆಗೂ ನಾವು ವೆಯ್ಟ್ ಮಾಡೋಂಗೆ ಇಲ್ಲ, ಆಫ್ಟರ್ ಡೆಲಿವರಿ ಗೊತ್ತಾಗುತ್ತೆ. ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ. ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನಿಮ್ಮದು 4 ವೀಕ್ಸ್ ಆದಮೇಲೆ ಫಸ್ಟ್ ಸ್ಕ್ಯಾನ್ ಮಾಡ್ತಾರೆ, 6 ವೀಕ್ಸ್ಗೋ 4 ವೀಕ್ಸ್ಗೋ. ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ 2 ಬೇಬಿನ 1 ಬೇಬಿನ ಅಂತ. ಅದು ಎಗ್ ಏನಿರುತ್ತೆ ಅದು ಒಂದು ಸ್ಯಾಕ್ ಅಂತಾರೆ ಅದನ್ನು, ಅದು ಒಂದಿರುತ್ತೆ 1 ಬೇಬಿಗೆ. ಟ್ವಿನ್ಸ್ ಅಂತಂದರೆ 2 ಇರುತ್ತೆ. ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು, ಯುವರ್ ಡ್ಯೂ ಡೇಟ್ ಆ್ಯಂಡ್ ವಿಚ್ ಬೇಬಿ ಯು ಆರ್ ಎಕ್ಸ್ಪೆಕ್ಟಿಂಗ್. ಇದನ್ನು ನಾವು ಇಷ್ಟು ಬೇಗ ಡಿಸ್ಕ್ಲೋಸ್ ಮಾಡಲ್ಲ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಲ್ವೇನ್ರಿ? ಹೌದು. ನೆಕ್ಸ್ಟು, ನಿಶಾ ಅಕ್ಕ ತುಂಬ ವೀಕ್ ಆಗ್ತಾ ಇದ್ದಾರೆ, ಯಾಕೆ? ಡಯಟ್ ಮಾಡ್ತಾ ಇದ್ದಾರೆ. ಯಾವ ಕಾಲದಲ್ಲಿ ದಪ್ಪ ಇದ್ದೆ ಅಂತ ಕೇಳ್ತಾಳೆ. ಆ ಥರ ಏನಿಲ್ಲ, ತಿಂತಾಳೆ, ಆ್ಯಕ್ಟಿವ್ ಆಗಿರ್ತಾಳೆ, ಆದರೆ ತುಂಬ ಮನಸ್ಸಿಟ್ಟು ತಿಂತಾ ಇಲ್ಲ. ಹಂಗೆ ತಿಂದೇ ಇರೋದಕ್ಕೆ ಅವಳು ವೀಕು ಅಂತ ಏನಿಲ್ಲ. ಮೇ ಬಿ ಜೆನೆಟಿಕ್, ಅವ್ರ ತಂದೆಯಿಂದ ಇರ್ಬೋದೇನೋ. ನಿಮ್ಮ ತಂದೆ ಸಣ್ಣ ಇದ್ರಲ್ಲ, ಉದ್ದಕ್ಕೆ ಸಣ್ಣ? ಇಲ್ಲ, ಮಮ್ಮಿ ಸಣ್ಣ ಇದ್ದಿದ್ದು, ಡ್ಯಾಡಿ ಓಕೆ. ಸೊ ಹಾಗಾಗಿ ಜೆನೆಟಿಕ್ಕಿಂದನೂ ಇರ್ಬೋದೇನೋ. ನಿಮ್ಮದು ಪ್ಲ್ಯಾನ್ ಪ್ರೆಗ್ನೆನ್ಸಿನ ಅನ್ಪ್ಲ್ಯಾನ್ಡಾ? ಪ್ಲ್ಯಾನ್ಡೇನೆ ಗೈಸ್. ನೆಕ್ಸ್ಟು, ಬ್ಯಾಡ್ ಕಾಮೆಂಟ್ಸ್ ನೋಡಿದರೆ ನನಗೆ ಹರ್ಟ್ ಆಗುತ್ತೆ, ನಿಮಗೆ ಹರ್ಟ್ ಆಗಲ್ವಾ? ಲವ್ ಯು ಅಕ್ಕ. ನನಗೆ ಕೇಳ್ತವ್ರೆ. ಏನು ಮಾಡೋದು, ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗುತ್ತಾ? ನನಗೆ ಇವತ್ತಿಂದ ಅಂತ ಅಲ್ಲ ಗೈಸ್, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಬಂದಿದೆ. ಆ ಫೇಸ್ನ ನಾನು ನೋಡಿಕೊಂಡು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಇಲ್ಲಿವರೆಗೂ ಬಂದಿದ್ದೀನಿ. ಮುಂದಕ್ಕೂ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಅಂತೂ ನಾನು 0% ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸ್ಟ್ರಾಂಗ್ ಆಗಿರಬೇಕು. ಯಾರೋ ಒಬ್ಬರು ಒಪಿನಿಯನ್ ಕೊಡ್ತಾರೆ ಅಂದ ತಕ್ಷಣ ಅದಕ್ಕೆ ತಲೆಗೆಲ್ಲ ಕೆಡ್ಸ್ಕೊಂಡು ಕುತ್ಕೊಬಾರ್ದು. ನಾನು ಅದನ್ನೇ ಅಡ್ವೈಸ್ ಮಾಡೋದು ನಿಮ್ಮೆಲ್ರಿಗೂ. ಯಾರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಾ, ಏನೋ ಒಂದು ಕಮೆಂಟ್ಸ್ ಬಂತು ಅಂದಿದ ತಕ್ಷಣ ಕುಗ್ಬೇಡಿ, ಸ್ಟ್ರಾಂಗಾಗಿ ನಿಂತು ಮಾಡಬೇಕು ಅಲ್ವಾ? ಸ್ಪಂದನ ಅವರ ಅಪ್ಪ ಆ್ಯಂಡ್ ನಿಖಿಲ್ ಅವರ ಅಪ್ಪ ಸ್ವಂತ ಅಣ್ಣ ತಮ್ಮನ? ಕ್ಲಾರಿಟಿ ಕೊಡಿ. ಹೌದೌದು, ನಮ್ಮಪ್ಪ ಅವರಪ್ಪ ಅಣ್ಣ ತಮ್ಮ. ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಸ್ವಂತ ಅಣ್ಣ ತಮ್ಮನೇ, ಇವ್ರ ತಂದೆ ಮತ್ತು ಸ್ಪಂದನ ಅವ್ರ ತಂದೆ. ಇವ್ರ ಅಪ್ಪನೇ ದೊಡ್ಡವರು, ನಮ್ಮ ಫ್ಯಾಮಿಲಿ ದೊಡ್ಡವರು. ಇವರ 5 ಎಷ್ಟು ಜನ ಇದ್ದಾರೆ ನಿಮ್ಮ ಫ್ಯಾಮಿಲಿ? ನೋಡು, ನಮ್ಮ ಅಪ್ಪನ ಇದರಲ್ಲಿ ನಮ್ಮ ತಂದೆ ದೊಡ್ಡವರು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆಲ್ಲ. ನಮ್ಮ ತಾತಂದ್ರಲ್ಲಿ ನಮ್ಮ ತಾತ ದೊಡ್ಡವರು, ನನ್ನದ್ರಲ್ಲಿ ದೊಡ್ಡ. ಅಂದರೆ ಹೆಣ್ಮಕ್ಳು ಫ್ಯಾಮಿಲಿ ಅಲ್ಲ, ಗಂಡು ಮಕ್ಳು ಫ್ಯಾಮಿಲಿಯಲ್ಲಿ ನಾ ದೊಡ್ಡವನು. ಈಗ ಆಗೋ ಮಗುನೂ ಅಷ್ಟೇ, ಗಂಡು ಮಕ್ಳು ಫ್ಯಾಮಿಲಿಯಲ್ಲಿ ನಮ್ದೇನೆ. Hats off, even in your pregnant you are putting efforts to make your fans happy. Never bother about your bad comments. Thank you. Next. ಏನೇ 2 ಅವರ್ ಮಾಡ್ತಿದ್ದೆ ವಿಡಿಯೋ. In your pregnancy journey, how much has Nikhil Anna supported you mentally and physically? Full support. Day night. ಅದನ್ನು ನಾನು ಹೇಳಬೇಕು. ತುಂಬ ಎಮೋಷ್ನಲಿ ಫಿಸಿಕಲಿ ಆಗಿಲ್ಲ ಅಂದ್ರೂ, ಎಮೋಷ್ನಲಿ ಆಗಿಲ್ಲ ಅಂದರೂ ಮೆಂಟಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ನನಗೇನೇ ಅನಿಸ್ರು ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಪ್ರತಿಯೊಂದನ್ನು ಹೇಳ್ಬಿಡ್ತೀನಿ ಅವ್ರ ಹತ್ರ ನಾನು.
ಆ್ಯಂಡ್ ಈ ಫೇಸಲ್ಲಿ ನನಗೇನು ಅಷ್ಟು ತುಂಬ ಡಿಫಿಕಲ್ಟ್ ಆಯಿತು ಮೆಂಟಲಿ ಆ ಥರ ಎಲ್ಲ ಏನೂ ಇಲ್ಲ, ಆರಾಮಾಗೇ ಇದ್ದೆ ನಾನು. ಎಲ್ಲ ಒಂದೊಂದು ಸಲ ಮಾತ್ರ ಬೇಜಾರಾದಾಗ ಅದನ್ನು ಹೇಳ್ಬಿಡ್ತೀನಿ, ಅದಕ್ಕೆ ಅವ್ರು ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾರೆ. ಅವರೊಬ್ಬರೇ ಅಂತಲ್ಲ, ಎಲ್ಲರೂ ನನಗೆ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಫೇಸಲ್ಲಿ. ಅಷ್ಟೇ ಕ್ವೆಶನ್ಸ್ಗಳು. ಥ್ಯಾಂಕ್ ಯು. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಕ್ವೆಶನ್ಸ್ಗಳು ಆದಷ್ಟು ನಾನು ಟ್ರೈ ಮಾಡಿ ತೆಗ್ದಿದ್ದೀನಿ, ನಮ್ಮಿಬ್ಬರು ರಿಲೇಟೆಡ್ ಏನೇನಿತ್ತು ಅಂತ ಅಂದ್ಬಿಟ್ಟು. ಸೊ ಫ್ಯಾಮಿಲಿ Q&A ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಅಷ್ಟೇ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬಾಯ್.